ಇಮ್ಯಾಜಿನ್ ಮಾಡಿ, ನೀವು ಅತಿ ಬಲಶಾಲಿಯಾದ ಡಿಮನ್ನೊಟ್ಟಿಗೆ ಫೈಟ್ ಆಡ್ತಿದ್ದೀರಾ, ಆದರೆ ಅವನ ವಿರುದ್ಧ ಗೆಲ್ಲೋದಕ್ಕೆ ನಿಮ್ಗೆ ಹೇಗೆ ತಾನೇ ಚಾನ್ಸ್ ಸಿಗುತ್ತೆ? ಈ ಪ್ರಶ್ನೆಗೆ ಡಿಮನ್ ಸ್ಲೇಯರ್ ಪ್ರಪಂಚದಲ್ಲಿ ತುಂಬ ಸುಲಭ ಉತ್ತರ, ಆದರೆ ಲೆಜೆಂಡರಿ ಕೂಡ. ಅದೇ ಬ್ರೀತಿಂಗ್ ಸ್ಟೈಲ್ಸ್. ಇಂದು ನಾವು ಪ್ರತಿಯೊಂದು ಉಸಿರಾಟದ ರೂಪಕ್ಕೂ ಆಳವಾಗಿ ಧುಮುಕುತ್ತೇವೆ, ಮತ್ತು ಅದರ ಬಗ್ಗೆ ಅದು ಎಲ್ಲಿಂದ ಬಂತು, ಅದು ಹೇಗೆ ಕೆಲಸ ಮಾಡುತ್ತೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಎಲ್ಲ ಬ್ರೀತಿಂಗ್ ಟೆಕ್ನಿಕ್ಸ್ಗಳ ಮೂಲ ಸನ್ ಬ್ರೀತಿಂಗ್, ಅದೇ ಸೂರ್ಯನ ಉಸಿರಾಟ. ಇದೆಲ್ಲವೂ ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾಗುತ್ತೆ. ಯೋರುಜಿ ಟ್ಸುಗುಕುನಿ ಇತಿಹಾಸದಲ್ಲಿ ಅತ್ಯಂತ ಶ್ರೇಷ್ಠ ರಾಕ್ಷಸ ಸಂಹಾರನ. ಅವನು ಮೊದಲ ಶೈಲಿಯನ್ನ ಸೃಷ್ಟಿಸುತ್ತಾನೆ, ಸೂರ್ಯನ ಉಸಿರಾಟ, ಶುದ್ಧ ಮತ್ತೆ ಪ್ರಬಲ ರೂಪ. ನೀವು ನೋಡುವ ಪ್ರತಿಯೊಂದು ಉಸಿರಾಟದ ಶೈಲಿಯು ಈ ಸೂರ್ಯ ಸನ್ ಬ್ರೀದಿಂಗ್ ಇಂದ ಇಮಿಟೇಷನ್ ಆಗಿರುತ್ತೆ. ಈ ಸನ್ ಬ್ರೀದಿಂಗ್ ನ ಯೂಸರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ, ಮೊದಲಿಗೆ ಯೋರುಜಿ ಟ್ಸುಗುಕುನಿ ಮತ್ತೆ ಅದನ್ನ ನಂತರ ತಾಂಜಿರೋ ಅವನ ಹಿನೋಕಾಮಿ ಕಾಗರ ಇಂದ ಬಳಸ್ತಾನೆ. ಈ ಸನ್ ಬ್ರೀದಿಂಗ್ ನ ನಾವು ಡ್ಯಾನ್ಸ್ ಆಫ್ ದ ಫೈರ್ ಗಾಡ್ ಮುಖಾಂತರ ನೋಡ್ಬೋದು. ಇದರ ಮೋಸ್ಟ್ ಪವರ್ಫುಲ್ ಸ್ಟ್ರೈಕ್ ಯಾವ್ದಪ್ಪ ಅಂದ್ರೆ 13th ಫಾರ್ಮ್. ಈ ಫಾರ್ಮ್ ಅಲ್ಲಿ ಎಲ್ಲ ಪ್ರೀವಿಯಸ್ ಫಾರ್ಮ್ಗಳನ್ನ ಒಟ್ಟುಗೂಡಿಸಿ ಒಂದು ಸ್ಟ್ರೈಕ್ ಅಲ್ಲಿ ತಂದು ಕೂರಿಸುತ್ತೆ. ಇದು ಮೂಜಾನ್ ನ ಕೊಲ್ಲೋದಕ್ಕೆ ಅಂತಾನೆ ಫಾರ್ಮ್ ಮಾಡಿರೋ ಫಾರ್ಮ್, ರಿಪ್ ಮೂಜಾನ್. ಸನ್ ಬ್ರೀದಿಂಗ್ ಆಬ್ವಿಯಸ್ಲಿ ಸನ್ನ ರೆಪ್ರೆಸೆಂಟ್ ಮಾಡುತ್ತೆ, ಮತ್ತೆ ಸನ್ನು ಡಿಮನ್ಸ್ಗಳ ನ್ಯಾಚುರಲ್ ಎನಿಮಿ ಆಗಿರ್ತಾನೆ. ಸನ್ ಬ್ರೀದಿಂಗ್ ಮೂಜಾನ್ ಕಿವುತ್ಸುಜಿನ ಸೋಲಿಸುವಷ್ಟು ಶಕ್ತಿಯನ್ನ ಹೊಂದಿದೆ, ಆದರೆ ಈ ಸನ್ ಬ್ರೀದಿಂಗ್ ನ ಕರಗತ ಮಾಡ್ಕೊಳ್ಳೋದು ತುಂಬಾ ಕಠಿಣವಾದ ಕೆಲಸ. ದಿ ಮೋಸ್ಟ್ ಪಾಪ್ಯುಲರ್ ಸ್ಟೈಲ್ ವಾಟರ್ ಬ್ರೀದಿಂಗ್. ಈ ಉಸಿರಾಟ ಅದರ ಅಡಾಪ್ಟಬಿಲಿಟಿ ಮತ್ತೆ ಫ್ಲೋಗೆ ಹೆಸರುವಾಸಿಯಾಗಿದೆ. ಇದು ಥೇಟ್ ನೀರಿನಂತಾನೆ, ಆದರೆ ಕಾಮ್ ಬಟ್ ತುಂಬಾ ಡೆಡ್ಲಿ. ಇದರ ಯೂಸರ್ಸ್ ಗಿಯು ಟೊಮಿಯೋಕಾ ಮತ್ತೆ ತಾಂಜಿರೋ ಕಮಡೋ. ಇದರ ಪಾಪ್ಯುಲರ್ ಫಾರ್ಮ್ ಫಸ್ಟ್ ಫಾರ್ಮ್ ವಾಟರ್ ಸರ್ಫೇಸ್ ಫ್ಲಾಶ್, ಎ ಕ್ಲೀನ್ ಅಂಡ್ ಡೈರೆಕ್ಟ್ ಕಟ್, ಮತ್ತೆ 11th ಫಾರ್ಮ್ ಡೆಡ್ ಕಾಲ್ಮ್, ಗಿಯುನ ಸ್ಪೆಷಲ್ ಟೆಕ್ನಿಕ್. ವಾಟರ್ ಬ್ರೀದಿಂಗ್ ನಿಮ್ಮ ತಾಳ್ಮೆ ಮತ್ತೆ ನಿಯಂತ್ರಣವನ್ನ ಪ್ರತಿನಿಧಿಸುತ್ತೆ. ನೆಕ್ಸ್ಟ್ ಫ್ಲೇಮ್ ಬ್ರೀದಿಂಗ್ ಅಂದರೆ ಜ್ವಾಲೆಯ ಉಸಿರಾಟ. ಇದು ಅತ್ಯಂತ ಹಳೆಯ ಮತ್ತೆ ಅತ್ಯಂತ ಶಕ್ತಿಶಾಲಿ ರೂಪಗಳಲ್ಲಿ ಒಂದಾಗಿದೆ. ಇದು ರೆನ್ಗೋಕು ಅವರ ಕುಟುಂಬದಿಂದ ಬಂದಿದೆ. ಇದು ಉರಿಯುತ್ತಿರುವ ಉತ್ಸಾಹ ಮತ್ತೆ ಸ್ಫೋಟದ ಶಕ್ತಿಯ ಜ್ವಾಲೆ. ಇದರ ಯೂಸರ್ ಕ್ಯೋಜುರೋ ರೆನ್ಗೋಕು ಫ್ಲೇಮ್ ಹಶಿರಾ. ಇದರ ನಿಜವಾದ ಗ್ಲೋರಿ ನಮಗೆ ಮೂಗನ್ ಟ್ರೈನ್ ಆರ್ಕಲ್ಲಿ ಸಿಕ್ಕಿದೆ. ಇದರ ಪಾಪ್ಯುಲರ್ ಫಾರ್ಮ್ 9th ಫಾರ್ಮ್ ರೆನ್ಗೋಕು, ಎ ಪವರ್ಫುಲ್ ಫ್ಲಾಮಿಂಗ್ ಡ್ಯಾಶ್, ದಿ ಅಲ್ಟಿಮೇಟ್ ಟೆಕ್ನಿಕ್. ವಿಂಡ್ ಬ್ರೀದಿಂಗ್ ವೈಲ್ಡ್ ಮತ್ತೆ ಕೆಯೋಟಿಕ್, ಥೇಟ್ ಬಿರುಗಾಳಿ ತರ. ಇದರ ಯೂಸರ್ ಸನಮಿ ಶಿನಿಜಗುವಾ ವಿಂಡ್ ಹಶಿರಾ. ಇದರ ಪಾಪ್ಯುಲರ್ ಫಾರ್ಮ್ 7th ಫಾರ್ಮ್ ಗೇಲ್ ಸಡನ್ ಗಟ್ಸ್. ಇದರ ಟ್ರಾಫಿಕ್ ಟೊರ್ನೇಡೋಗಳು ಯೂಸರ್ನ ಸುತ್ತ ಸರೌಂಡ್ ಆದಾಗ ಇದು ಡಿಮನ್ಸ್ನ ಎದೆನ ರೇಜಿಂಗ್ ಸ್ಟೋನ್ ತರ ಸೀಳುತ್ತೆ. ತುಂಬಾ ಫಾಸ್ಟ್ ಮತ್ತೆ ಬ್ರೂಟಲ್ ಆಗಿರುತ್ತೆ, ಮರ್ಸಿಲೆಸ್, ಮಿಂಚಿನಂತ ವೇಗ. ಅದೇ ಥಂಡರ್ ಬ್ರೀದಿಂಗ್. ಇದು ಇಂಟೆನ್ಸ್ ಸ್ಪೀಡ್ ಮತ್ತೆ ನಿಖರತೆಯ ಬಗ್ಗೆ. ಇದರ ನೋನ್ ಯೂಸರ್ ಜಿಗರೋ ಕುವಾಜಿಮಾ ಮತ್ತೆ ಜೆನಿತ್ಸು ಅಗತ್ಸುಮಾ. ಇದರ ಪಾಪ್ಯುಲರ್ ಫಾರ್ಮ್ ಫಸ್ಟ್ ಫಾರ್ಮ್ ಥಂಡರ್ ಕ್ಲಾಪ್ ಅಂಡ್ ಫ್ಲಾಶ್, ಲೈಟ್ನಿಂಗ್ ನ ಡ್ಯಾಶ್, ಮತ್ತೆ ಗಾಡ್ ಸ್ಪೀಡ್. ಥಂಡರ್ ಕ್ಲಾಪ್ ಅಂಡ್ ಫ್ಲಾಶ್ ಇನ್ ಹ್ಯೂಮನ್ ಸ್ಪೀಡಲ್ಲಿ ಇರುತ್ತೆ. ಇದನ್ನ ಬಳಸೋರು ಸೀರೀಸ್ ಅಲ್ಲೇ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಫೈಟರ್ ಆಗ್ತಾರೆ. ಈ ಸ್ಟೈಲ್ ಇಂಟೆನ್ಸ್ ಸ್ಟ್ರೈಕ್ ಮತ್ತೆ ಕಣ್ಣು ಮಿಟುಕುವಷ್ಟರಲ್ಲಿ ಸ್ಟ್ರೈಕ್ ಆಗೋದನ್ನ ಫೋಕಸ್ ಮಾಡುತ್ತೆ. ನೆಕ್ಸ್ಟ್ ಸ್ಟೋನ್ ಬ್ರೀತಿಂಗ್ ಅಂದರೆ ಕಲ್ಲಿನ ಉಸಿರಾಟ. ಅಪರೂಪ ಮತ್ತೆ ಅಷ್ಟೇ ಅತ್ಯಂತ ಶಕ್ತಿಶಾಲಿ. ಇದು ಭೂಮಿಯ ರಾ ಪವರ್ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಇದರ ನೋನ್ ಯೂಸರ್ ಗ್ಯೋಮಿ ಹಿಮೆಜಿಮಾ ಸ್ಟೋನ್ ಹಶಿರಾ. ಇದರ ಪಾಪ್ಯುಲರ್ ಫಾರ್ಮ್ ಆರ್ಕ್ಸ್ ಆಫ್ ಜಸ್ಟಿಸ್ 5th ಫಾರ್ಮ್ ಗ್ಯೋಮಿ ಅವನ ಫ್ಯೂಲ್ ಮತ್ತೆ ಆಕ್ಸ್ ನ ಡೆಡ್ಲಿ ಸ್ಪೀಡ್ ಅಲ್ಲಿ ಸ್ವಿಂಗ್ ಮಾಡ್ತಾನೆ. ಈ ಶಕ್ತಿ ಇರುವ ಕಾರಣ ಇವರು ಇಡೀ ಡಿಮನ್ ಸ್ಲೇಯರ್ ಕಾರ್ಪಲ್ಲೇ ಅತ್ಯಂತ ಡೆಡ್ಲಿ ವಾರಿಯರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಮಿಸ್ಟ್ ಬ್ರೀತಿಂಗ್. ಈ ಬ್ರೀದಿಂಗ್ ತುಂಬಾ ಕನ್ಫ್ಯೂಸಿಂಗ್ ಆಗಿರುತ್ತೆ, ಹಿಡನ್ ಸ್ಟ್ರೈಕ್ಸ್ ಇಂದ ತುಂಬಿಕೊಂಡಿರುತ್ತೆ. ಇದರ ನೋನ್ ಯೂಸರ್ ಮ್ಯೂಚಿರೋ ಟೋಕಿಟೋ ಮಿಸ್ಟ್ ಹಶಿರಾ. ಇದರ ಪಾಪ್ಯುಲರ್ ಫಾರ್ಮ್ 7th ಫಾರ್ಮ್ ಅಬ್ಸ್ಕ್ರವಿಂಗ್ ಕ್ಲೌಡ್ಸ್. ಇದರ ಮೂವ್ಸು ಮಿಸ್ಟ್ ಅಲ್ಲಿ ಅನ್ಪ್ರೆಡಿಕ್ಟಬಲ್ ಆಗಿರುತ್ತೆ. ಮೂಚಿರೋ ಅವರ ಕಾಮ್ ಮತ್ತೆ ಡಿಟ್ಯಾಚ್ಡ್ ಪರ್ಸನಾಲಿಟಿ ಈ ಫಾರ್ಮ್ಗೆ ತುಂಬಾ ಸಕ್ಕದಾಗಿ ಸೂಟ್ ಆಗುತ್ತೆ. ನೆಕ್ಸ್ಟ್ ಬೀಸ್ಟ್ ಬ್ರೀದಿಂಗ್ ಕ್ರಿಯೇಟೆಡ್ ಬೈ ಇನೋಸ್ಕೆ ಹಶಿಬಿರಾ. ಬೀಸ್ಟ್ ಬ್ರೀದಿಂಗ್ ವೈಲ್ಡ್ ಮತ್ತೆ ಅನ್ಪ್ರೆಡಿಕ್ಟಬಲ್ ಆಗಿರುತ್ತೆ, ಜಸ್ಟ್ ಲೈಕ್ ಇನೋಸ್ಕೆ ಹಶಿಬಿರಾ. ಇದರ ನಾನ್ ಯೂಸರ್ ಆಬ್ವಿಯಸ್ಲಿ ಇನೋಸ್ಕೆ ಹಶಿಬಿರಾ. ಇದರ ಪಾಪ್ಯುಲರ್ ಫಾರ್ಮ್ 7th ಫಾರ್ಮ್ ಸ್ಪೆಕ್ಟಿಕಲ್ ಅವೇರ್ನೆಸ್, ನಾಟ್ ಎ ಪಾಪ್ಯುಲರ್ ನೋನ್ ಅಟ್ಯಾಕ್, ಬಟ್ ಅವನು ಎನಿಮಿ ಸೆನ್ಸ್ ಮಾಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಮೇನ್ ಆಗಿ ಪ್ರಾಣಿಗಳ ಸೆನ್ಸಸ್ ಮೇಲೆ ಫೋಕಸ್ ಆಗಿರುತ್ತೆ. ಎನಿಮಿ ಅಂದ್ರೆ ಡಿಮನ್ಸ್ ನ 2 ಸೋರ್ಡ್ಸ್ ಡ್ಯೂಯಲ್ ಸೋರ್ಡ್ಸ್ ಇಂದ ಹರಿದು ಹಾಕೋದಾಗಿರುತ್ತೆ. ಲವ್ ಬ್ರೀತಿಂಗ್ ಇದು ಫ್ಲೆಕ್ಸಿಬಲ್ ಮತ್ತೆ ಲೈಟ್ನಿಂಗ್ ಫಾಸ್ಟ್ ಮೂವ್ಮೆಂಟ್ಸ್ ಅಂತ ಫೇಮಸ್ ಆಗಿರುತ್ತೆ. ಇದರ ನೋನ್ ಯೂಸರ್
ಮಿತ್ಸುರಿ ಕನ್ರೋಜಿ, ಲವ್ ಹಶಿರಾ. ಇದರ ಪಾಪ್ಯುಲರ್ ಫಾರ್ಮ್ 6th ಫಾರ್ಮ್ ಕ್ಯಾಟ್ ಲವ್ ಶವರ್. ಇದರಲ್ಲಿ ಮಿತ್ಸುರಿ ಅವಳ ವಿಪ್ಪಲ್ಲಿ ಮಲ್ಟಿಪಲ್ ಸ್ಲ್ಯಾಶ್ ಮಾಡ್ತಾಳೆ. ಈ ಫಾರ್ಮ್ಗೆ ಅವಳ ಸ್ಪೆಷಲ್ ಫ್ಲೆಕ್ಸಿಬಿಲಿಟಿ ಬಾಡಿ ಮತ್ತು ಅವಳ ಸ್ಪೆಷಲ್ ಸೋರ್ಡ್ ತುಂಬ ಹೆಲ್ಪ್ ಮಾಡುತ್ತೆ. ಸರ್ಪೆಂಟ್ ಬ್ರೀದಿಂಗ್ ಅಂದರೆ ಸರ್ಪದ ಬ್ರೀದಿಂಗ್, ಇದು ಅದರ ಟ್ವಿಸ್ಟಿಂಗ್ ಮತ್ತು ಅನ್ಪ್ರೆಡಿಕ್ಟಬಲ್ ಸ್ಟ್ರೈಕ್ಸ್ಗೆ ಫೇಮಸ್. ಇದರ ನೋನ್ ಯೂಸರ್ ಒಬನೈ ಇಗುರೋ ಸರ್ಪೆಂಟ್ ಹಶಿರಾ. ಇದರ ಪಾಪ್ಯುಲರ್ ಫಾರ್ಮ್ 5th ಫಾರ್ಮ್ ಸಿದಲಿನ್ ಸರ್ಪೆಂಟ್. ಇದರ ಅಟ್ಯಾಕು ಮಲ್ಟಿಪಲ್ ಡೈರೆಕ್ಷನ್ಸ್ ಇಂದ ಬರೋದ್ರಿಂದ ಅನ್ಪ್ರೆಡಿಕ್ಟಬಲ್ ಆಗಿರುತ್ತೆ. ಇದರ ಪ್ರತಿಯೊಂದು ಸ್ಟ್ರೈಕು ಸರ್ಪೆಂಟ್ ತರನೇ ಪ್ರತಿಯೊಂದು ಡೈರೆಕ್ಷನ್ ಇಂದ ಅನ್ಪ್ರೆಡಿಕ್ಟಬಲ್ ಮತ್ತೆ ಟ್ವಿಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಸೌಂಡ್ ಬ್ರೀದಿಂಗ್, ತುಂಬಾ ಎಕ್ಸ್ಪ್ಲೋಸಿವ್, ರಿದಮಿಕ್ ಮತ್ತೆ ಓವರ್ವೆಲ್ಮಿಂಗ್ ಆಗಿರುತ್ತೆ. ಇದು ಸೌಂಡ್ ಅನಾಲಿಸಿಸ್ ಒಳಗೆ ಕಂಬೈನ್ ಆಗಿರುತ್ತೆ. ಇದರ ನೋನ್ ಯೂಸರ್ ತೆಂಗಿನ್ ಯುಜೋಯ್ ಸೌಂಡ್ ಹಶಿರಾ. ಇದರ ಪಾಪ್ಯುಲರ್ ಫಾರ್ಮ್ 4th ಫಾರ್ಮ್ ಕಾನ್ಸ್ಟೆಂಟ್ ರೀಸೌಂಡಿಂಗ್ ಸ್ಲ್ಯಾಶಸ್. ಇದು ತುಂಬಾ ಮಲ್ಟಿಪಲ್ ವೈಡ್ ರೇಂಜ್ಡ್ ಎಕ್ಸ್ಪ್ಲೋಸಿವ್ ಅಟ್ಯಾಕ್ಸ್ ಆಗಿರುತ್ತೆ. ಇದು ಸೌಂಡ್ನ ವೇವ್ಸ್ ಜೊತೆಗೆ ಕಂಬೈನ್ ಆಗಿ ತುಂಬಾ ಎಕ್ಸ್ಪ್ಲೋಸಿವ್ ಆಗಿರುತ್ತೆ. ನೆಕ್ಸ್ಟು ಆಕರ್ಷಕ ಫ್ಲವರ್ ಬ್ರೀದಿಂಗ್. ಇದು ತುಂಬಾ ಸೊಗಸಾದ, ಸುಂದರವಾದ, ಅಷ್ಟೇ ಮಾದಕವಾದ ಫಾರ್ಮ್. ಆದರೆ ಮೋಸ ಹೋಗಬೇಡಿ, ಇದು ಅಷ್ಟೇ ಮಾರಕ ಕೂಡ. ಇದರ ನೋನ್ ಯೂಸರ್ ಕನ್ನಿ ಕೋಚೋ ಮತ್ತೆ ಕನೌ ಟ್ಯೂರಿ. ಇದರ ಪಾಪ್ಯುಲರ್ ಫಾರ್ಮ್ ಫೈನಲ್ ಫಾರ್ಮ್ ಎಂಕ್ವನಾಟಿಕಲ್ ವರ್ಮಲಿಯನ್ ಐ. ಇದು ಯೂಸರ್ಗೆ ಎನ್ಹಾನ್ಸ್ಡ್ ವಿಷನ್ ಮತ್ತು ಮೂಮೆಂಟ್ಸ್ಗಳ ಪರ್ಫೆಕ್ಟ್ ಪ್ರೆಡಿಕ್ಷನ್ ಕೊಡುತ್ತೆ. ಆದರೆ ಇದು ರಿಸ್ಕು ಕೂಡ, ಯಾಕಂದರೆ ಇದು ಪರ್ಮನೆಂಟ್ ಬ್ಲೈಂಡ್ನೆಸ್ ಕೊಡುವಂಥ ಚಾನ್ಸಸ್ ಕೂಡ ಇದೆ. ಇದು ಇದರ ಚುರುಕುತನ ಮತ್ತು ನಿರಂತರ ದಾಳಿಗಳಿಂದ ಶತ್ರುಗಳನ್ನು ಮುಳುಗಿಸುತ್ತ ಕಡೆ ಕೇಂದ್ರೀಕೃತವಾಗಿರುತ್ತೆ. ಇನ್ಸೆಕ್ಟ್ ಬ್ರೀದಿಂಗ್, ಫಾಸ್ಟ್ ಪಿಯರ್ಸಿಂಗ್ ಅಟ್ಯಾಕ್ಸ್ ಕಂಬೈನ್ಡ್ ವಿತ್ ಪಾಯ್ಸನ್. ಇದರ ನೋನ್ ಯೂಸರ್ ಶಿನೋಬು ಕೊಚೋ ಇನ್ಸೆಕ್ಟ್ ಹಶಿರಾ. ಇದರ ಪಾಪ್ಯುಲರ್ ಫಾರ್ಮ್ ಡ್ಯಾನ್ಸ್ ಆಫ್ ದ ಸೆಂಟಿಪೈಡ್ 100-legged zigzag ಸ್ಟ್ರೈಕ್ಸ್. ಇದರ ಹೈ ಸ್ಪೀಡ್ zigzag ಸ್ಟ್ರೈಕ್ಸ್ ಲೆಥಿಕಲ್ ಮತ್ತೆ ಪಾಯ್ಸನ್ ಇಂದ ತುಂಬಿರುತ್ತೆ. ಇದು ಯೂನಿಕ್ ಯಾಕೆ ಅಂದರೆ ಇದು ನಿಮಗೆ ನಿಮ್ಮ ಹತ್ರ ರಾ ಸ್ಟ್ರೆಂತ್ ಇಲ್ಲ ಅಂದರೂ ಕೂಡ ನೀವು ಹಶಿರಾ ಆಗ್ಬೋದು ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟು ಮೂನ್ ಬ್ರೀದಿಂಗ್. ಇದು ಕ್ರಿಯೇಟ್ ಆಗಿದ್ದು ಕೊಕುಶಿಬೋ ಅಥವಾ ಮಿನಿಕಾಟ್ಸು ಸುಗುಕುನಿ ಅವನ ಕೈಯಿಂದ. ಅಂದರೆ ಸನ್ ಬ್ರೀದಿಂಗ್ನ ಕಂಡುಹಿಡಿದ ಯೋರೋಚಿ ಸುಗುಕುನಿನ ಬ್ರದರ್. ಇದು ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಭಯಾನಕ ಕೂಡ. ಇದರ ಸ್ಲ್ಯಾಶಸ್ಗಳು ಸಿಕ್ಕಾಪಟ್ಟೆ ಶಾರ್ಪ್ ಆಗಿ ಮತ್ತೆ ಡಿಮಾನಿಕ್ ಪವರ್ಸ್ ಇಂದ ತುಂಬಿಕೊಂಡಿರುತ್ತೆ. ಇದರ ನೋನ್ ಯೂಸರ್ ಕೊಕುಶಿಬೋ. ಇದರ ಪಾಪ್ಯುಲರ್ ಫಾರ್ಮ್ 16th ಫಾರ್ಮ್ ಮೂನ್ ಬೌ ಹಾಫ್ ಮೂನ್. ಇದರ ಮಲ್ಟಿಪಲ್ ಸಸ್ಟೆನ್ಸ್ ಸ್ಲ್ಯಾಶಸ್ಗಳು ಸೈಮಲ್ಟೇನಿಯಸ್ ಆಗಿ ವೈಡ್ ರೇಂಜ್ನ ಕವರ್ ಮಾಡುತ್ತೆ. ಸೊ ಇದೇ ಎಲ್ಲ 14 ರೂಪದ ಬ್ರೀತಿಂಗ್ ಟೆಕ್ನಿಕ್ಸ್. ನೆನಪಿರ್ಲಿ, ಇದೆಲ್ಲ ಸೃಷ್ಟಿಯಾಗಿದ್ದು ಒಬ್ಬ ವ್ಯಕ್ತಿಯಿಂದ, ಯುಚುರಿ ಸುಗಿಕುನಿ, ಸನ್ ಬ್ರೀದಿಂಗ್ನ ಸೃಷ್ಟಿಕರ್ತ. ನಿಮಗೆ ಯಾವ ಬ್ರೀದಿಂಗ್ ಸ್ಟೈಲ್ ಇಷ್ಟ ಆಯಿತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ನೀವೇನಾದರೂ ಹಶಿರಾ ಆಗಿದ್ರೆ ನಿಮಗೆ ಯಾವ ಬ್ರೀತಿಂಗ್ ಸ್ಟೈಲ್ನ ನೀವು ಚೂಸ್ ಮಾಡ್ತೀರಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.